ಇವಾಗ ನಾನಿರೋದು ನಮ್ಮ ಮನೇಲಿ ಅಲ್ಲ, ಇದು ಟ್ರಿಗರ್ ಮಾಡೋದಕ್ಕಿಂತ ನನ್ನ ಬಾಡಿನ ಕಂಪ್ಲೀಟಾಗಿ ವ್ಯಾನಿಷ್ ಆಯಿತು. ಕೋಲ್ಡ್ ಕಾಫಿ ಮಾಡ್ಕೊಂಡು ರಂಗೋಲಿ ಪ್ರಾಕ್ಟೀಸ್ ಮಾಡಿದ್ದೆ, ಕಂತ್ರಿ ಕೆಲಸಗಳು ಮಾಡಿದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ನೋ ತುಂಬ ಡಿಲೇಯಾಗಿ ವೀಡಿಯೋಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ಡ್ಯೂ ಟು ಸಮ್ ರೀಸನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಟ್ ಮೇ ಬಿ ಡೈಲಿ ವ್ಲಾಗ್ಸ್ ಆರ್ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಏನಾದರೂ ಒಂದು ಅಪ್ಲೋಡ್ ಮಾಡೇ ಮಾಡ್ತೀನಿ. ಐ ವಿಲ್ ಕೀಪ್ ಯು ಪೀಪಲ್ ಎಂಗೇಜ್ ಆ್ಯಂಡ್ ಐ ಆಮ್ ಲಿಟ್ರಲಿ ಸಾರಿ. ಇಷ್ಟು ದಿನ ನಾನು ಲೈಕ್ ಮದುವೆದು ಸೆಕೆಂಡ್ ಪಾರ್ಟ್ ಹಾಕೋಣ ಅಂತ ಹೇಳಿ ಐ ಥಿಂಕ್ 4 times ಎಡಿಟ್ ಮಾಡಿದೆ ಅನಿಸುತ್ತೆ. ಅದು ಡ್ಯೂ ಟು ಸಮ್ ರೀಸನ್ಸ್ ಕಂಪ್ಲೀಟಾಗಿ ವ್ಯಾನಿಷ್ ಆಯಿತು 4 ಸರ್ತಿನೂ. ಎಲ್ಲ ಎಡಿಟ್ ಆಗಿ ಇನ್ನೇನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಜಸ್ಟ್ ಟ್ಯಾಬ್ಸ್ ಕ್ಲಿಯರ್ ಮಾಡಿದೆ ಅಷ್ಟೇ. ಅದು ಡ್ರಾಫ್ಟಲ್ಲಿ ಇಲ್ದಿರಂಗೂ ಕ್ಲಿಯರ್ ಆಗಿಬಿಟ್ಟಿದೆ, ಈವನ್ ಡ್ರಾಫ್ಟಲ್ಲಿ ಕೂಡ ಇಲ್ಲ. ಆ್ಯಂಡ್ ಐ ಆಮ್ ಸೋ ಸಾರಿ ಫಾರ್ ದಟ್. ಅದಕ್ಕೆ ಆ ವಿಡಿಯೋನ ಡ್ರಾಪ್ ಮಾಡಿ ನಾನು ಇವಾಗ ನೆಕ್ಸ್ಟ್ ಫಾರ್ವರ್ಡ್ ವೀಡಿಯೋಸ್ನ ಮಾಡೋಣ ಅಂತ ಹೇಳಿ ಐ ಆಮ್ ಹ್ಯೂರ್ ಟುಡೇ. ಆ್ಯಂಡ್ ಇವಾಗ ನಾನಿರೋ ನಮ್ಮ ಮನೇಲಿ ಅಲ್ಲ, ಇದು ಅನುಷಾ ಅವ್ರ ಮನೆ. ಅನುಷಾ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹೋಗಿ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಆಲ್ರೆಡಿ 4:30 ಆಗಿಬಿಟ್ಟಿದೆ. ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು, ಹಾಗೆ ಓದ್ಕೊಳ್ಳೋದಿತ್ತು. ಓದ್ಕೊಂಡು ಮುಗಿಸ್ಕೊಂಡು ಇವಾಗ ಮತ್ತೆ ಎಂತ ಮಾಡೋದು ಹೇಳಿ ಗೊತ್ತಾಗದೆ. ಲೆಟ್ಸ್ ಸಿ ಹೇಗಿರುತ್ತೆ ಇವತ್ತು ಸಂಜೆ ತನಕ. ಹಾಗೆಯೇ ನಾಳೆ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡುವ, ಲೆಟ್ಸ್ ಸೆಟ್ ಗೋ. ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಎಂಟರ್ ಟು ದ ಕಿಚನ್. ನನಗೆ ಬೇರೆ ಕ್ಲಾಸ್ ಸಿಗಲಿಲ್ಲ, ಹಾಗಾಗಿ ಐ ಆಮ್ ಯೂಸಿಂಗ್ ದಿಸ್ ಕ್ಲಾಸ್. ಸೊ ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ. ಮತ್ತು ಏನು ಸಮಾಚಾರ? ಐಸ್ ಕ್ರೀಮ್, ನನಗೆ ವೆನಿಲಾ ಐಸ್ ಕ್ರೀಮ್ ಇದೆಯಲ್ಲ, ಸೊ ಹಾಗಾಗಿ ಬಟರ್ ಸ್ಕಾಚ್ ಟ್ರೈ ಮಾಡಿದ್ದೆ. ನಾನು ಆಲ್ರೆಡಿ ಟ್ರೈ ಮಾಡಿ ಕಂತ್ರಿ ಕೆಲಸಗಳು ಮಾಡಿದ್ದೀನಿ. 1 ಸ್ಕೂಪ್ ಅಷ್ಟು ಕಂಪ್ಲೀಟಾಗಿ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇವಾಗ ವೆಯ್ಟ್ 1 ಸೆಕೆಂಡ್. ಇವಾಗ ಕಾಣಿಸ್ತಿದ್ದೀನಿ. ಬೆಳಕು ಸ್ವಲ್ಪ ಕಡಿಮೆ ಆಗಿತ್ತು. ಇದ್ರ ಜೊತೆಗೆ ಇವಾಗ ಶುಗರ್ ನಿಮ್ಗೆ ಎಷ್ಟು ಬೇಕು ಅಷ್ಟು, ಇಲ್ಲ ಅರೌಂಡ್ 2 ಟೇಬಲ್ ಸ್ಪೂನ್ ಅಷ್ಟು ಯೂಸಿಂಗ್ ಕಾಫಿ ಪೌಡರ್. ಹೂ ಲವ್ಸ್ ಕಾಫಿ ಸ್ಮೆಲ್? ಕಮೆಂಟ್ ಮಾಡಿ. ಸೊ 1 ಸ್ಪೂನ್ ಅಷ್ಟು, ಸ್ವಲ್ಪ ಸ್ಟ್ರಾಂಗಾಗೇ ಇರಲಿ ಅಂತ 1.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸೊ ಹಾಗಾಯಿತು, ಇವಾಗ ರುಬ್ಬೋದಷ್ಟೇ ಬಾಕಿ. ಸೊ ವಿ ವಿಲ್ ಸ್ಟಾರ್ಟ್ ರುಬ್ಬಿಂಗ್. ಓಕೆ, ನೀವು ಹೇಳಿ ಸಂಜೆ ಆದರೆ ಏನು ಮಾಡ್ಕೊಂಡು ತಿನ್ನಲಿಕ್ಕೆ ಅಥವಾ ಕುಡಿಲಿಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಿಲೋ. ಸೊ ನೋ, ನಾನು ಅದನ್ನು ಟ್ರೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ಅಗೇನ್, ಬೈ ಬಾಯ್. ಸೊ ವಿಡಿಯೋ ಎಡಿಟಿಂಗ್ ಇದೆ, ಸೊ ಅದು ಮಾಡಬೇಕು. ಹಾಗಾಗಿ ಮತ್ತೆ ಸಿಗೋ. ಟಾಟಾ. ದಿಸ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ನೌ. ಓಕೆ, ಸ್ವಲ್ಪ ಹೊತ್ತು ಡ್ರೆಸ್ಸಿಂಗ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಐ ಆಮ್ ಲೈಕ್ ಮೂವಿ ವಾಚ್ ಮಾಡೋಣ ಅಂತ ಅಂದ್ಬಿಟ್ಟು. ಹೊಸದು ಯಾವುದೂ ಅಲ್ಲ, ಹಳೆ ಮೂವೀಸೇ. ನಂಗೆ ತುಂಬ ಬೇಜಾರಾದಾಗ ಐ ವಿಲ್ ವಾಚ್ ಓಲ್ಡ್ ಮೂವೀಸ್, ತುಂಬ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಸನ್ ಆಫ್ ಸತ್ಯಮೂರ್ತಿ ಮೂವಿ ನೋಡ್ತಾ ಇದ್ದೀನಿ, ತೆಲುಗು. ಸೊ ಕ್ಯಾಚ್ ಯು ಲೇಟರ್, ಬಾಯ್. ಓಯ್, ಗುಡ್ ಮಾರ್ನಿಂಗ್. ನಾನು ರಂಗೋಲಿ ಪ್ರಾಕ್ಟೀಸ್ ಮಾಡಿದ್ದೆ ನಿನ್ನೆ, ಸೊ ಅಲ್ಲಿ ಹಾಕಿದ್ದೀನಿ, ಬನ್ನಿ ನೋಡಂಗಿದೆ ಅಂತ ತೋರಿಸ್ತೀನಿ. ಟಡಾ, ಇದೆ ನಾನು ಬಿಡಿಸಿರೋ ರಂಗೋಲಿ. ಯಾವ ಕಡೆ ತಿರುಗಿದ್ರು ತೋಟ. ತಿಂಡಿ, ದೋಸೆ, ಬೆಲ್ಲ, ತುಪ್ಪ ಮತ್ತು ಚಟ್ನಿ ಪುಡಿ ಎಲ್ಲ ತಾಸಿದ್ದಾಯಿತು. ಈ ಕಡೆಗೆ ಇವರು ಅಡಿಕೆ ಸುಲಿತಾ ಇದ್ದಾರೆ ಇಲ್ಲಿ. ಹಾಯ್ ಹೇಳಿ ಒಂದ್ಸರ್ತಿ. ಅಡ್ಡಿಲ್ಲ.
ದಿಸ್ ಈಸ್ ಮೈ ಪ್ಲೇಸ್ ಅಂತಲೇ ಹೇಳ್ಬೋದು. ಲೈಕ್ ರಿಯಾ ಮನೆಗೆ ಬಂದು ಅವಳು ಇಲ್ಲ, ಬಟ್ ಆದರೆ ಐ ಆಮ್ ಮಿಸ್ಸಿಂಗ್ ಹರ್ ಸೋ ಮಚ್. ಮನೆ ಎಲ್ಲ ಫುಲ್ ಖಾಲಿ ಅನ್ನಿಸ್ತಿದೆ. ಎಲ್ಲೋದಾಗಲೂ ಯೂಶ್ವಲಿ ನಾನು ಟೀ ಅಂತೂ ಕುಡಿಯಲ್ಲ, ಬಟ್ ಇಲ್ಲಿಗೆ ಬಂದಾಗ ಮಾತ್ರ ಐ ನೆವರ್ ಗೋನ ಮಿಸ್ ದಿಸ್. ಬಿಕಾಸ್ ಬೇರೆ ಎಲ್ಲಿ ಕುಡಿದ್ರೂ ಇಟ್ಸ್ ಲೈಕ್ ಹೇಗೆ ಅಂತ ಅಂದರೆ ವಾಮಿಟ್ ಆಗುತ್ತೆ, ಇಲ್ಲ ಅಂತಂದರೆ ಪಿತ್ತ ಅಂತ ಹೇಳ್ತಾರಲ್ಲ, ಸೊ ಇನ್ಸ್ಟೆಂಟಾಗಿ ಆಗುತ್ತೆ, ಇಲ್ಲಾಂದರೆ ಅದ್ರ ಮಾರನೇ ಬೆಳಗ್ಗೆಗಾದರೂ ಆಗುತ್ತೆ. ಬಟ್ ಇಲ್ಲಿ ಟ್ರಿಗರ್ ಮಾಡೋದಕ್ಕಿಂತ ನನ್ನ ಬಾಡಿನ ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಸೊ ಕುಡಿತೀನಿ. ಆಂಟಿ ಇವಾಗ ಎಪ್ಸಿ ಟೀ ಮಾಡಿ ಹಾಗೆಯೇ ಚಿಪ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ನೋಡ್ಕೊಂಡು ಯಾವಾಗಲೂ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಟ್ಸ್ ಬೀನ್ ಲೈಕ್ ಜೂನಲ್ಲಿ ಅದೇ ಹೇಳ್ದಂಗೆ ಜೂನಲ್ಲಿ ಬಂದಿದ್ದು ನಾನು. ಅದಾದಮೇಲೆ ಉತ್ಕೋಬೇಕು. ಅಲ್ಲಿ ಸ್ವಲ್ಪ ಎಡಿಟಿಂಗ್ ವರ್ಕು ಇದೆ, ಅದನ್ನು ಮಾಡಿ ಮುಗಿಸಿ ಆಂಟಿ ಊಟ ಕರೀತಾರೆ, ಅಷ್ಟೊತ್ತಿಗೆ ಊಟ ಮಾಡಿ ಮತ್ತೆ ಬಂದು ಮಲ್ಕೊಳ್ಳೋದು ಇಸ್ ನಾಟ್ ಇಟ್ ಆಲ್. ಬಿಕಾಸ್ ಅನಂತ್ನಾಗ್ ಸರ್ ಹೇಳಿದಾರಲ್ಲ, ಏನಕ್ಕೆ ಕಮ್ಮಿ ಮಾಡಿದ್ರು. ಆಂಟಿ ಅನುಷಾ ಅವ್ರ ಅಮ್ಮ ಹಾಯ್ ಹೇಳಿ ಇವಾಗ. ಆಯ್ತು, ಇದೇ ಫಸ್ಟು ನಾನು ಅವ್ರ ಮನೆಗೆ ಅವಳಿಲ್ಲದೆ ಬಂದಿರೋದು. ಯಾವಾಗಲೂ ಅವಳು ಇರಬೇಕಾದ್ರೆ ಬರ್ತಿದ್ದು. ಈ ಸರ್ತಿ ಅವಳಿಲ್ಲದೆ ಬಂದಿದ್ದೀನಿ. ಬಟ್ ತುಂಬ ಎಕ್ಸಾಸ್ಟ್ ಆದಾಗ ಬೇಕಾಗಿರೋಂಥ ಪ್ಲೇಸ್ ಅಂದರೆ ಈ ಥರ. ಪ್ರತಿಯೊಂದು ಮಾತಾಡಿದ ಮಾತು ಎಕೋ ಹೊಡೆಯುತ್ತೆ. ಆ್ಯಂಡ್ ಸೀನರಿ ಏನಿದೆ ದಟ್ ವಿಲ್ ಲಿಟ್ರಲಿ ಬ್ರೀತ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಆರಾಮಾಗಿರ್ಬೋದು. ಆ್ಯಂಡ್ 2 ದಿನ ಅಂತೂ ನಾನು ಹೆಂಗೆ ಕಳೆದಿದ್ದೀನಿ ಅಂತ ಗೊತ್ತಿಲ್ಲ. ಯಾಕೆಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಸಂಜೆ ಇವಾಗ ಜಸ್ಟ್ 6:30 ಅನಿಸುತ್ತೆ. ಅಂಕಲ್ ಬರಬೇಕು. ಬಂದಾದಮೇಲೆ ಕೇಳಿ ಬಸ್ ಎಷ್ಟೊತ್ತಿಗಿದೆ ಅಂತ ಹೇಳಿ ಹೊರಡಬೇಕು. ಹೊರಟು ಮತ್ತೆ ಐ ಥಿಂಕ್ ಇನ್ನೊಂದು 5 ಡೇಸಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಇಲ್ಲಿ ಚುಬಿಲ್ ಅದ್ರದ್ದು 7 ಮರಿ ಇದೆ. ಚೋಟ ಪಾಪ. ಇದ್ರಮ್ಮ ಒಂದಿದೆ, ಆಮೇಲೆ ಇನ್ನೂ 2 ಬೇಕಿದೆ. ನಾಯಿ ಇದೆ. ಒಂಥರ ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು. ಈ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಅನ್ನೋದು. ಓಕೆ ಫೈನ್. ನಾನು ಬಂದೆ, ಬೆಳಗ್ಗೆ ಬಂದು ಮನೆಗೆ ಬರೋ ತನಕ ಒಂದು ಅರೌಂಡ್ 7:30 ಆಯಿತು. ಬಂದು ಮಲಗಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೌ ದ ಡೇಸ್ ವಿಲ್ ಬಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗುವ. ಬೈ, ಟೇಕ್ ಕೇರ್, ಸಿ ಯು ಅಗೇನ್.